ದರ್ಶನ್ ಅಂಡ್ ಗ್ಯಾಂಗ್ನಿಂದ ರೇಣುಕಾ ಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜಾಮೀನಿಗಾಗಿ ಅರ್ಜಿಯನ್ನ ಸಲ್ಲಿಸಿದ್ದಾನೆ ಆರೋಪಿ ಅನುಕುಮಾರ್. ದರ್ಶನ್ ಪವಿತ್ರ ಗೌಡಗೂ ಮುನ್ನವೇ ಜಾಮೀನಿಗೆ ಅರ್ಜಿ ಸಲ್ಲಿಸಿದ್ದಾನೆ ಆರೋಪಿ ಅನುಕುಮಾರ್. ಜಾಮೀನಿಗಾಗಿ ಅರ್ಜಿ ಸಲ್ಲಿಸಿರುವಂತಹ ಆರೋಪಿ ಅನುಕುಮಾರ್ ದರ್ಶನ್ ಹಾಗೂ ಪವಿತ್ರ ಗೌಡಗೂ ಮುನ್ನವೇ ಈತ ಜಾಮೀನಿಗೆ ಅರ್ಜಿ ಸಲ್ಲಿಸಿದ್ದಾನೆ. ಚಾರ್ಜ್ ಶೀಟ್ ದಾಖಲಿಸುವ ಮುನ್ನವೇ ಜಾಮೀನಿಗೆ ಅರ್ಜಿ ಸಲ್ಲಿಸಿದ್ದಾನೆ ಅನುಕುಮಾರ್. 14ನೇ ಎಸಿಎಂಎಂ ಕೋರ್ಟ್ಗೆ ಜಾಮೀನು ಅರ್ಜಿಯನ್ನ ಸಲ್ಲಿಸಿದ್ದಾನೆ ಆರೋಪಿ ಅನುಕುಮಾರ್. ಆಗಸ್ಟ್ 17ರಂದು ಅರ್ಜಿ ಸಲ್ಲಿಕೆಯಾಗಿದೆ. ಆಗಸ್ಟ್ 20ರಂದು ವಿಚಾರಣೆ ನಡೆಯಲಿದೆ. ವಕೀಲ ಕೆ ರಾಮ್ ಸಿಂಗ್ರಿಂದ ಜಾಮೀನಿಗಾಗಿ ಅರ್ಜಿ ಸಲ್ಲಿಕೆಯಾಗಿದೆ. ಅನುಕುಮಾರ್ ಅವರ ಪರ ವಕೀಲ ಕೆ ರಾಮ್ ಸಿಂಗ್ ಅವರು ಜಾಮೀನಿಗೆ ಅರ್ಜಿ ಸಲ್ಲಿಸಿದ್ದಾರೆ. ಆಗಸ್ಟ್ 17ರಂದು ಸಲ್ಲಿಕೆ ಆಗಿದೆ. 20ರಂದು ಇದಕ್ಕೆ ವಿಚಾರಣೆ ಕೂಡ ನಡೆಯುತ್ತೆ. ಇನ್ನು ಅರ್ಜಿಯಲ್ಲಿ ಏನೇನಿದೆ ಅನ್ನೋದನ್ನ ಗಮನಿಸೋದಾದ್ರೆ, ರೇಣುಕಾ ಸ್ವಾಮಿ ಕೊಲೆಗೂ A7 ಅನುಕುಮಾರ್ಗೂ ಸಂಬಂಧ ಇಲ್ಲ. ಜಸ್ಟ್ ದರ್ಶನ್ ನೋಡುವ ಆಸೆಯಿಂದ ಚಿತ್ರದುರ್ಗದಿಂದ ಆತ ಬಂದಿದ್ದಾನಷ್ಟೇ. ದಾರಿ ಮಧ್ಯೆ ಅನುಕುಮಾರ್ಗೆ ರೇಣುಕಾ ಸ್ವಾಮಿ ಮೆಸೇಜ್ ವಿಚಾರ ಗೊತ್ತಾಗಿದೆ. ಹಲ್ಲೆ ನಡೆಸಿ ಕೊಲೆ ಮಾಡಿದ ಪಟ್ಟಣಗೆರೆ ಶೆಡ್ಗೂ ಆತ ಹೋಗಿಲ್ವಂತೆ. ಶವ ಎಸೆದ ರಾಜಕಾಲುವೆ ಬಳಿಯೂ ಆತ ಹೋಗಿರಲಿಲ್ಲ. ಅನುಕುಮಾರ್ ಅರೆಸ್ಟ್ ಆದಾಗ ಅವರ ತಂದೆ ಸಾವನ್ನಪ್ಪಿದ್ದಾರೆ. ಚಾರ್ಜ್ ಶೀಟ್ ತಯಾರಿ ಹೊತ್ತಲ್ಲೇ ಜಾಮೀನು ಕೋರಿ ಅನುಕುಮಾರ್ ಅರ್ಜಿ ಸಲ್ಲಿಕೆ ಮಾಡಿದ್ದಾರೆ. 14ನೇ ಎಸಿಎಂಎಂ ಕೋರ್ಟ್ಗೆ ಜಾಮೀನು ಅರ್ಜಿಯನ್ನು ಆರೋಪಿ ಸಲ್ಲಿಸಿದ್ದಾರೆ. ಇನ್ನು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ವೀರೇಶ್ ಸಂಪರ್ಕದಲ್ಲಿದ್ದಾರೆ. ವೀರೇಶ್, ಆರೋಪಿ ಅನುಕುಮಾರ್ ಈಗ ಜಾಮೀನು ಅರ್ಜಿಯನ್ನು ಸಲ್ಲಿಸಿರುವುದು 20ಕ್ಕೆ ವಿಚಾರಣೆಗೆ ಬರುತ್ತೆ. ಆತ ಸಲ್ಲಿಸಿರುವಂತಹ ಅಂಶಗಳು ಅಂದರೆ ಅರ್ಜಿಯಲ್ಲಿ ಸಲ್ಲಿಸಿರುವಂತಹ ಅಂಶಗಳನ್ನು ಗಮನಿಸೋದ್ರೆ ಆತನಿಗೆ ಜಾಮೀನು ಸಿಗಬೇಕು ಅನ್ನುವಂಥದ್ದು. ಆದರೆ ಸಿಗುವಂತಹ ಸಾಧ್ಯತೆ ಅಥವಾ ಸಾಧ್ಯತೆಗಳು ಎಷ್ಟಿದೆ ಅಂತ ವೀರೇಶ್? ಖಂಡಿತ ರಂಜಿನಿ, ಈಗಾಗಲೇ ರೇಣುಕಾ ಸ್ವಾಮಿಯ ಕೊಲೆಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಏನು ಪೊಲೀಸ್ ಅಧಿಕಾರಿಗಳು ಕೂಡ ಏನು ಸಂಪೂರ್ಣವಾಗಿ ತನಿಖೆ ಕೂಡ ಕೈಗೊಂಡಿರುವಂಥದ್ದು ಮತ್ತು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಚಾರ್ಜ್ ಶೀಟ್ ಸಲ್ಲಿಕೆ ಈಗಾಗಲೇ ಎಲ್ಲ ಸಿದ್ಧತೆಗಳು ಕೂಡ ಮಾಡಿಕೊಂಡಿರುವಂಥದ್ದು. ಕಳೆದ 2 ತಿಂಗಳಿಂದ ಈಗಾಗಲೇ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 17 ಜನ ಆರೋಪಿಗಳು ಈಗಾಗಲೇ ನ್ಯಾಯಾಂಗ ಬಂಧನದಲ್ಲಿ ಇರುವಂಥದ್ದು ಮತ್ತು ಈ ಪ್ರಕರಣವನ್ನು ಹೆಚ್ಚಿನ ತನಿಖೆಗೆ ಈಗಾಗಲೇ ಪೊಲೀಸರು ಕೂಡ ವಹಿಸಿರುವಂಥದ್ದು. ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ 17 ಜನ ಆರೋಪಿಗಳ ಪೈಕಿ ಈಗಾಗಲೇ A1 ಆರೋಪಿ ಆಗಿರ್ಬೋದು, A2 ಆರೋಪಿ ಆಗಿರ್ಬೋದು, ಯಾರು ಕೂಡ ಇದುವರೆಗೂ ಏನು ಜಾಮೀನು ಅರ್ಜಿ ಸಲ್ಲಿಸಿಲ್ಲ. ಈ ಬೆನ್ನಲ್ಲೇ ಮತ್ತೊಬ್ಬ ಆರೋಪಿ ಅಂದ್ರೆ ಈಗಾಗಲೇ A7 ಆರೋಪಿ ಆಗಿರುವಂತಹ ಅನುಕುಮಾರ್ ಚಿತ್ರದುರ್ಗದ ಮೂಲದ ವ್ಯಕ್ತಿ ಏನು ಈತನನ್ನು ಕೂಡ ಏನು ಈ ಪ್ರಕರಣದಲ್ಲಿ ಬಂದಿರುವಂತದ್ದು ಮತ್ತು ಏನು ಬೆಂಗಳೂರಿಗೆ ಬರ್ತಂತ ಸಂದರ್ಭದಲ್ಲಿ ಆತ ದರ್ಶನ್ಗೆ ಭೇಟಿ ಆಗಬೇಕು ಅನ್ನೋ ಒಂದು ವಿಚಾರ ಕೂಡ ಇತ್ತು. ಅದಾದ ಬಳಿಕ ಏನು ರೇಣುಕಾ ಸ್ವಾಮಿ ಆತನಿಗೂ ಕೂಡ ಮೆಸೇಜ್ ಮಾಡಿದ್ದ ಅನ್ನೋ ಒಂದು ಮಾಹಿತಿ ಆಧಾರದ ಮೇಲೆ ಕೂಡ ಆತನನ್ನು ಕೂಡ ಕರೆದುಕೊಂಡು ಬಂದು ಈ ಪ್ರಕರಣದಲ್ಲಿ ಕೂಡ ಸಾಕಷ್ಟು ಮಾಹಿತಿ ಕಲೆ ಹಾಕಿರುವಂತದ್ದು ಮತ್ತು ಈಗಾಗಲೇ ಅನುಕುಮಾರ್ ಕೂಡ ಪರ ವಕೀಲ ಆಗಿರುವಂತಹ ಕೆ ರಾಮ್ ಸಿಂಗ್ ಅನ್ನೋರು ಈಗಾಗಲೇ ಜಾಮೀನು ಅರ್ಜಿ ಕೂಡ ಸಲ್ಲಿಸಿರುವಂತದ್ದು. ಯಾಕಂದ್ರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ 17 ಜನ ಆರೋಪಿಗಳ ಒಂದು ಹೇಳಿಕೆ ಆಧಾರದ ಮೇಲೆ ಸ್ಥಳ ಮಾಜರಾಗಿರಬಹುದು ಮತ್ತು ಸಾಕಷ್ಟು ಸಾಕ್ಷಿಗಳನ್ನು ಕೂಡ ಈಗಾಗಲೇ ಪೊಲೀಸರು ತನಿಖೆ ನಡೆಸಿ ಮತ್ತು ತನಿಖಾ ರಿಪೋರ್ಟ್ ಅನ್ನು ನ್ಯಾಯಾಲಯಕ್ಕೆ ಸಲ್ಲಿಸಿರುವಂತದ್ದು ಈ ಒಂದು ಕಡೆ. ಆದರೆ ಮತ್ತೊಂದು ಕಡೆ ಈಗಾಗಲೇ ಇನ್ನು ಕಳೆದ 30 ದಿನಗಳ ಅಂದ್ರೆ ಈ ತಿಂಗಳ ಕೊನೆಯ ದಿನದಲ್ಲಿ ಏನು ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಲು ಈಗಾಗಲೇ ನ್ಯಾಯಾಲಯಕ್ಕೆ ಚಾರ್ಜ್ ಶೀಟ್ ಸಲ್ಲಿಕೆ ನಡೆಸಲು ಪೊಲೀಸರು ಕೂಡ ಮುಂದಾಗಿರುವಂತದ್ದು ಈ ಪ್ರಕರಣ ಒಂದ್ ಕಡೆ. ಆದರೆ ಮತ್ತೊಂದು ಕಡೆ ಈಗಾಗಲೇ ಕೆ ರಾಮ್ ಸಿಂಗ್ ಅನ್ನೋರ ಏನು A7 ಆರೋಪಿ ಅನುಕುಮಾರ್ ಅವರ ಅನುಸ್ಥಿತಿಯಲ್ಲಿ ಈಗಾಗಲೇ ಅವರು ಕೂಡ ಜಾಮೀನು ಅರ್ಜಿ ಸಲ್ಲಿಸಿರುವಂತದ್ದು. ಏನು ಆಗಸ್ಟ್ 17ರಂದು ಈಗಾಗಲೇ ಜಾಮೀನು ಅರ್ಜಿ ಸಲ್ಲಿಸಿರುವಂತದ್ದು. ಅಂದ್ರೆ ಆಗಸ್ಟ್ 20 ಅಂದ್ರೆ ನಾಳೆ ವಿಚಾರಣೆಗೆ ಮುಂದಾಗಿರುವಂತದ್ದು. ಈ ಪ್ರಕರಣದ ಒಟ್ಟಾರೆಗೆ ಹೇಳಬೇಕಾದ್ರೆ ಈ ಪ್ರಕರಣದ ಒಂದು ತನಿಖಾ ಹಂತದಲ್ಲಿದ್ದಂತಹ ಸಾಕ್ಷಿ ಸಂದರ್ಭದಲ್ಲಿ ಅನುಕುಮಾರ್ ಪಾತ್ರವೇನಿತ್ತು ಮತ್ತು ಅನುಕುಮಾರ್ ಏನು ರೇಣುಕಾ ಸ್ವಾಮಿ ಕೊಲೆ ಸಂಬಂಧಪಟ್ಟಂತೆ ಆತನನ್ನು ಕರೆ ತರುವಂತದ್ದಾಗಿರಬಹುದು ಮತ್ತು ಸೆಡ್ಗೆ ಕರೆದುಕೊಂಡು ಹೋಗಿರುವಂತಹ ಸಂದರ್ಭದಲ್ಲಿ ಅಲ್ಲಿ ಆತನ ಪಾತ್ರ ಏನೂ ಇಲ್ಲ ಮತ್ತು ಆತ ಅವ್ರ ಜೊತೆ ಹೋಗಿಲ್ಲ. ಹಾಗಾಗಿ ಆತನಿಗೆ ಜಾಮೀನು ಅರ್ಜಿ ನೀಡಬೇಕು ಅನ್ನೋ ಒಂದು ಉಲ್ಲೇಖಿಸಿ ಈಗಾಗಲೇ ಜಾಮೀನು ಅರ್ಜಿ ಸಲ್ಲಿಸಿರುವಂತದ್ದು. ನಾಳೆ ಜಾಮೀನು ಅರ್ಜಿ ಇರುವುದರಿಂದ ನಾಳೆ ಯಾವ ನ್ಯಾಯಾಧೀಶರು ಯಾವ ಆಧಾರದ ಮೇಲೆ ಅವರಿಗೆ ಜಾಮೀನು ನೀಡುತ್ತಾರೆ ಅನ್ನೋದು ಕಾದು ನೋಡಬೇಕಾಗಿದೆ. ರಜನಿ, ವೀರೇಶ್ ಮಾಹಿತಿಗೆ